ಮನುಷ್ಯನ ಜೀವನದಲ್ಲಿ ದಿನನಿತ್ಯವೂ ಬರಬಹುದಾದಂಥ ಎಲ್ಲ ವಿಘ್ನಗಳು, ತೊಂದರೆ, ತಾಪತ್ರಯಗಳು, ಅಡ್ಡಿ ಆತಂಕಗಳು ಇವುಗಳೆಲ್ಲದರ ನಿವಾರಣೆಗಾಗಿ ಮಹಾವಿಷ್ಣುವಿಗೆ ಸಂಬಂಧಿಸಿದಂಥ ಶ್ರೀಹರಿಯನ್ನು ಕುರಿತಾದಂಥ ಒಂದು ಅದ್ಭುತವಾದ ಪ್ರಾರ್ಥನಾ ಶ್ಲೋಕ. ಮಹಾವಿಷ್ಣುವನ್ನು ಹೃದಯದಲ್ಲಿ ಧ್ಯಾನಿಸಿ ಶ್ರೀಹರಿಯನ್ನು ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಶ್ರದ್ಧಾಭಕ್ತಿಗಳಿಂದ ಆರ್ದ್ರ ಭಾವದಿಂದ ಅವನನ್ನು ಪ್ರಾರ್ಥಿಸಿದಾಗ ಎಲ್ಲ ವಿಘ್ನಗಳ ಪರಿಹಾರವಾಗಿ ಯಶಸ್ಸು ಭಗವಂತನ ಕೃಪೆಯಿಂದ ನಮಗೆ ದೊರೆಯುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಈ ಶ್ಲೋಕ ಹೀಗಿದೆ: ಸರ್ವ ವಿಘ್ನ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಅಂದರೆ ಸರ್ವ ವಿಘ್ನ ಪ್ರಶಮನಂ, ಎಲ್ಲ ವಿಘ್ನಗಳನ್ನು ಶಮನಗೊಳಿಸುವಂಥ, ಸರ್ವಸಿದ್ಧಿಕರಂ, ಎಲ್ಲ ಸಿದ್ಧಿಗಳನ್ನು ಕೊಡುವಂಥವನು, ಉಂಟು ಮಾಡುವಂಥವನು, ಕೈಯಲ್ಲಿ ಧರಿಸಿರುವಂಥವನು, ಪರಂ, ಸರ್ವೋತ್ತಮನಾದಂಥ ಶ್ರೀಹರಿ ಪರಬ್ರಹ್ಮ, ಸರ್ವಜೀವ ಪ್ರಣೇತಾರಂ, ಎಲ್ಲ ಜೀವರನ್ನು ಪ್ರವರ್ತಿಸುವಂತಹ, ಎಲ್ಲ ಜೀವರ ಪ್ರವರ್ತಕನಾದಂತಹ, ಎಲ್ಲ ಜೀವರ ಪ್ರೇರಕನಾದಂತಹ ಒಂದೇ ವಿಜಯದಂ ಹರಿಂ, ಆ ವಿಜಯಪ್ರದನಾದ ಹರಿಯನ್ನು ವಂದಿಸ್ತೇನೆ, ನಮಸ್ಕಾರ ಮಾಡ್ತೇನೆ ಎನ್ನುವ ಅರ್ಥ ಹಾಗೂ ಭಾವದೊಂದಿಗೆ ಈ ಶ್ಲೋಕ ಅದ್ಭುತವಾದ ಫಲವನ್ನು ಕೊಡುತ್ತೆ. ಇದನ್ನು ನಾವೆಲ್ಲರೂ ಹೃದಯದಲ್ಲಿ ಧಾರಣೆ ಮಾಡಿಕೊಂಡು ಮನಸ್ಸಿನಲ್ಲಿ ಅದನ್ನು ಯಾವಾಗಲೂ ಇಟ್ಕೊಂಡು ಪ್ರತಿದಿನದ ಪ್ರಾರ್ಥನೆಯಲ್ಲಿ ಅಳವಡಿಸಿಕೊಂಡಾಗ ಒಂದು ವಿಶೇಷವಾದಂಥ ಅನುಭವ, ಭಗವಂತನ ಇರುವಿನ, ಭಗವಂತನ ಕೃಪೆಯ ಒಂದು ಪ್ರಜ್ಞೆ ನಮಗಾಗುತ್ತೆ.